ಹೆಣ್ಣಿಂದೆ ಹೋಗಿ ಮರ್ವಾದೆ ಕಳ್ಕೊಂಡು ಮನೆಯಿಂದ ಆಚೆಗೆ ಬಿದ್ದಿದ್ಯಾ. ಈಗ ಎಣ್ಣೆ ಕುಡ್ಕೊಂಡು ಮರ್ವಾದೆ ಕಳ್ಕೊಂಡು ತಲೆ ತಗ್ಗಿಸ್ಕೊಂಡು ಬದುಕ್ಬೇಕು ಅನ್ಕೊಂಡಿದ್ಯಾ. ಇದ್ಯಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಚಂಪಾ, ವಿಶ್ವ ಫೋನ್ ಮಾಡಿದ್ನೆ? ಇಲ್ಲ ವಿದ್ಯಕ್ಕ, ಅವನೇ ಫೋನ್ ಮಾಡ್ತಾವನೆ. ಚಂಪಾ, ನಾವ್ ತೋಡಿರೋ ಗುಂಡಿಗೆ ಅವ್ನ್ ಬಿದ್ದಾಗದೆ. ಈಗ ನೀನ್ ಮಾತಾಡೋ ಪ್ರತಿ ಒಂದು ಮಾತು ಅವ್ನ್ ಗುಹೆ ಒಳಗೂ ಅಡಗಿದ್ರುನುವೆ ಎದ್ದೀಚೆ ಓಡ್ ಬರ್ಬೇಕು. ಹಂಗ್ ಮಾತಾಡು. ಈಗ ಫೋನ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕು. ಹಲೋ ಹಲೋ, ನೀವ್ ಯಾವಾಗ ಫೋನ್ ಮಾಡ್ತೀರಿ ಅಂತ ಕಾಯ್ತಾ ಇದ್ದೆ. ಪದೇ ಪದೇ ನಿನಗೆ ಫೋನ್ ಮಾಡಿದ್ರೆ ಕಷ್ಟ ಆಯ್ತದೆ ಅಂತ ನಾನು ಫೋನ್ ಮಾಡಲಿಲ್ಲ. ಅಟೆಯ ಇನ್ನು 8 ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಮಾತಾಡೋದು? ನಂಗೆ ನಿಮ್ನ ನೋಡ್ಬೇಕು ಅಂತ ಅನ್ಸ್ತದೆ. ಒಂದ್ಕಿತ ಎಲ್ಲಾದ್ರೂ ಭೇಟಿ ಮಾಡುಮಾ? ನಿನ್ನ ಭೇಟಿ ಮಾಡ್ಬೇಕು ಅಂತ ನಾನು ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ಆದ್ರೆ ಅದಕ್ಕೆ ಕಾಲನೇ ಕೂಡ ಬರ್ತಿಲ್ವಲ್ಲ. ಹಂಗಾರೆ ನಿಮ್ಗೆ ನನ್ನ ನೋಡ್ಬೇಕು ಅಂತ ಅನ್ಸ್ತಾ ಇಲ್ಲ, ಪಿರುತಿ ಇಲ್ವೇನೋ ಅನ್ಸ್ತದೆ. ಛೇ, ನೀನು ಅಂದ್ರೆ ನನಗ್ ಶಾನೆ ಇಷ್ಟ. ಹಂಗಿದ್ಮೇಲೆ ಯಾಕ್ ನೋಡಕ್ ಬರಕಿಲ್ಲ ಅಂತಿದೀರಿ? ಅದು ಬರಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸದ್ಯಕ್ಕೆ ಆಗಕ್ಕಿಲ್ಲ. ಸದ್ಯಕ್ಕೆ ಅಂದ್ರೆ 8 ದಿನ? ಒಂದು 8-10 ದಿವಸ. ಇನ್ನು ಆಟೊಂದ್ ದಿನ ಬೇಕೆ? ಅಲ್ಲಿಗಂಟ ನಂಗೆ ನಿಮ್ನ ನೋಡ್ದೆ ಇರಕ್ ಆಗಕ್ಕಿಲ್ಲ. ನಿಮ್ನ ಯಾವಾಗ ನೋಡ್ತೀನೋ ಅಂತ ಜೀವ ಹಿಡ್ಕೊಂಡು ಎದ್ರು ನೋಡ್ತೀವಿ, ಗೊತ್ತೇ? ನೀವೇನಾದ್ರೂ ಬರಕ್ಕಿಲ್ಲ ಅಂದ್ರೆ ಅದೇನಾಗೋದೋ ಏನೋ, ನಂಗೆ ಗೊತ್ತಿಲ್ಲ. ಹೇ ಚಂಪಾ, ಹಾಗೆಲ್ಲ ದುಡ್ಕಕ್ ಹೋಗ್ಬೇಡ. ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಬಿಡು. ಆಮೇಲೆ ಇಬ್ರು ಎಲ್ಲಾದ್ರೂ ದೂರ ಹೋಗಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಸರಿ, ನಮ್ಮ ಅಮ್ಮಮ್ಮ ಬಂದ್ರು, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಫೋನ್ ಮಡಗ್ತೀನಿ. ಹಕ್ಕಿ ತಾನಾಗೆ ಬಂದ್ ಬಿದ್ದೈತೆ. ಬಿಟ್ಟೋರುಂಟೆ. ವಿದ್ಯಕ್ಕ, ಒಂದ್ಕಿತ ನನ್ನ ಅಕ್ಕಪಕ್ಕ ಎಲ್ಲೋ ಭೂಕಂಪ ಆಗೋಯ್ತು ಅನ್ಸ್ಬಿಡ್ತು. ಚಂಪಾ, ಒಂದ್ ಮಟ್ಟಕ್ಕೆ ನಾವ್ ಹಾಕಿರೋ ಗಾಳಕ್ಕೆ ಅವನ್ ಬಿದ್ದವನೆ. ಆ ಗಾಳನ್ ನಾವ್ ಎತ್ಬೇಕು ಅಂದ್ರೆ ಅವನ್ ಪೂರ್ತಿಯಾಗಿ ಸಿಕ್ಬೀಳ್ಬೇಕು. ಈಗ ನಂಬ್ಲಿಲ್ವೇ? ಹಂಗೆಯ ಮಾತಲ್ಲೇ ಕರಗಿಸಿ ಅವನು ಇಲ್ಲಿ ಕರ್ಸ್ಕೊಂಡು ಸತ್ಯ ಯೋನು ಅನ್ನೋದು ಕಕ್ಕಿಸ್ಬೇಕು. ಅದೇನು ಸರಿ ಅಕ್ಕ, ಆದ್ರೆ ನಮ್ಗಿರೋ ಟೈಮ್ ಒಳಗೆ ಬರಕ್ಕೆ ಒಪ್ತಿಲ್ವಲ್ಲ. ಚಂಪಾ, ನೀನೇನು ತಲೆ ಕೆಡ್ಸ್ಕೋಬೇಡ. ಈಗಾಗ್ಲೇ ಅವನು ನಿನ್ ಮಾತಿನ ಸುಳ್ಳಿಲ್ ಸಿಕ್ಕಾಕೊಂಡು ಒದ್ದಾಡ್ತವನೆ. ಆದ್ರೆ ಅವ್ರಗಳೇ ಕಾಲ ಅವಕಾಶ ಮುಗಿಯ ಗಂಟನುವೆ ಈಚೆ ಬರ್ಬೇಡ ಅಂತ ಹೇಳೋರೆ. ಅದ್ಕೆಯ ಹಿಂಗೆಲ್ಲ ಮಾಡ್ತವನೆ. ವಿದ್ಯಕ್ಕ, ದಿನಗಳ್ ಬೇರೆ ಕ್ಷಣಗಳು ಕಳ್ದೋದಂಗೆ ಕಳ್ದೋಯ್ತದೆ. ಅಟ್ಟಿಯಾಗ ನಾವ್ ತಗೊಂಡಿರೋ ಟೇಮು ಆಗೋಯ್ತದೆ. ಅಷ್ಟ್ರೊಳಗೆ ನಾವ್ ಸಾಬೀತ್ ಮಾಡ್ದೆ ಹೋದ್ರೆ ಆಮೇಲೆ ಆಟೆ ಕತೆ. ಚಂಪಾ, ನಾವಿನ್ ತಡ ಮಾಡೋದ್ ಬೇಡ. ಅವನ್ ಈಚೆ ಬರೋದಕ್ಕೆ ಏನಾದ್ರೂ ದಾರಿ ಹುಡುಕ್ಲೇಬೇಕು. ಒಟ್ನಲ್ಲಿ ಅವನ್ ಇಲ್ಲಿಗ್ ಬರ್ಬೇಕು. ಎಲ್ರಿಗೂ ಸತ್ಯ ಏನು ಅನ್ನೋದು ದರ್ಶನ ಆಗ್ಬೇಕು. ಆಗಂಗೆ ನಾನ್ ಮಾಡೇ ಮಾಡ್ತೀನಿ. ಚಂಪಾ, ಚಂಪಾ. ಹಾ ಅಕ್ಕ, ಬಂದೆ. ಚಂಪಾ, ಅಡ್ಗೆ ಕೆಲ್ಸ ಎಲ್ಲ ಮುಗಿತೆ? ಹ್ಞೂ ಅಕ್ಕ, ಆಯ್ತು. ಹಂಗಾರೆ ನೀನು ಹೋಗ್ಬಿಟ್ಟು ನಿನ್ ಬ್ಯಾಗ್ ಎಲ್ಲ ತಕೊಂಬಾ, ನಾವ್ ನಮ್ ಜಾಗಕ್ಕೆ ಹೋಗೋಣ. ಯಾಕ್ ಚಂಪಾ ಹಂಗ್ ನೋಡ್ತಾ ಇದೀಯಾ? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ.
ರಾಯರ್ ಕುಟುಂಬದವರು ಬಂದು ಹೋಗೋ ಗಂಟ ಆಟೆಯ ಈ ಅಟ್ಟಿ ಒಳಗೆ ಇರೋದಕ್ಕೆ ಅನುಮತಿ ಕೊಟ್ಟಿರೋದು ಕಣಂತೆ. ಬಾ ಹೋಗುಮ. ಸರಿ ಬಂದೆ ಅಕ್ಕ, 2 ನಿಮಿಷ. ಓಹೋ, ಏನು ಮನೆ ಬಿಟ್ಟೋಗೋ ಮನ್ಸಾಗಿಲ್ವಾ ಅಥವಾ ಮನೇನೇ ನಿಮ್ಮನ್ ಬಿಡ್ತಿಲ್ವಾ? ಸಿಕ್ಕಿದೆ ಚಾನ್ಸು ಅಂತವಾ ಇಲ್ಲೇ ಟಿಕಾಣಿ ಹೂಡಕ್ಕೆ ಪ್ಲಾನ್ ಮಾಡ್ತಿರ್ಬೋದು ಕಣವಾ. ಯಾಕಂದ್ರೆ 3 ದಿವ್ಸದಿಂದ ಒಳ್ಳೆ ಊಟ, AC ರೂಮು, ಒಳ್ಳೆ ಮೆತ್ತಗಿರೋ ಹಾಸಿಗೆ ಇದನ್ನೆಲ್ಲ ಬಿಟ್ಟೋಗಕ್ಕೆ ಹೆಂಗಾರ ಮನ್ಸ್ ಬರ್ತದೆ ಹೇಳು? ಏಯ್ ಯಾಕೆ ನಗ್ತಿದ್ಯಾ? ನಿಮ್ ಮಾತಿಗ್ ನಗೋದ್ ಬಿಟ್ರೆ ಇನ್ನೇನ್ ಮಾಡ್ಲಿ ಹೇಳಿ ಚಿತ್ರಕ್ಕ? ನೋಡಿ ಚಿತ್ರಕ್ಕ, ಹುಡ್ದಾಗಿಂದನೂ ಇದನ್ನೆಲ್ಲ ನಾವು ಅನ್ಭವಿಸ್ ಬಂದಿಲ್ಲ, ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಆಮೇಲೆ AC ರೂಮಲ್ಲಿ ಮಂಚದ ಮೇಲೆ ಮಲ್ಕೋತೀವಲ್ಲ, ಅದು ಮುಖ್ಯ ಅಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಲ್ಲ, ಅದು ಒಂದೇ ಮುಖ್ಯ. ಪರವಾಗಿಲ್ಲ ಕಣೆ ಮೂರಡಿ, ಈ ದೌಲತ್ಗೆ ಏನ್ ಕಮ್ಮಿ ಇಲ್ಲ. ಇನ್ನೂ ಯಾಕಿಲ್ಲೇ ಇದ್ದೀರಾ? ಹೋಗ್ಬೋದಾಗಿತ್ತಲ್ಲ. ಇದನ್ನ ದೌಲತ್ತು ಅನ್ನಕ್ಕಿಲ್ಲ, ಸ್ವಾಭಿಮಾನ ಅಂತ ಹೇಳ್ತಾರೆ ಚಿಕ್ಕತ್ತೆ. ಯಾರಾದ್ರೂ ಬಂದು ಹೇಳಿ ಅಂತ ನಾವೇನ್ ಕಾಯ್ತಾ ಇರ್ಲಿಲ್ಲ. ಅದ್ರಲ್ಲೂ ನಿಮ್ ತವ ಹೇಳ್ಸ್ಕೊಂಡು ಹೋಗೋ ಅಷ್ಟು ನೈತಿಕತೆ ಏನ್ ಕಳ್ಕೊಂಡಿಲ್ಲ. ನಾವು ಹೋಗೋದಕ್ ಸಿದ್ಧ ಆಗಿದೀವಿ ಚಿಕ್ಕತ್ತೆ, ಬೇಕಿದ್ರೆ ನೀವೇ ನೋಡಿ. ಸರಿ ಮೊದ್ಲು ಜಾಗ ಖಾಲಿ ಮಾಡಿ. ಚಂಪಾ ಬಾ ಹೋಗುಮ, ನಾವೆಲ್ಲಿದ್ರು ನೆಮ್ಮದಿಯಾಗಿರ್ತೀವಿ. ಯಾಕೆ ಹೇಳು? ನಮ್ಗೆ ನಿಯತ್ ಅನ್ನೋದದೆ. ಬಾ ನಿಂತ್ಕಳೆ. ಇವಳು ತೆಪ್ಪಿಲ್ಲ ಅಂತ ಸಾಬೀತ್ ಮಾಡ್ತೀನಿ ಅಂತ ತಕೊಂಡಿದ್ದಲ್ಲ, ಆ ಟೇಮು 1 ತಾರೀಕು ಮುಗಿತದೆ. ಈಗ ಈ ಅಟ್ಟಿಯಿಂದ ಕಳಿಸ್ತಾ ಇದ್ದೀನಿ. ನಾಳಿಕೆ ಈ ಕಾಂಪೌಂಡ್ ಇಂದಾನೆ ಶಾಶ್ವತವಾಗಿ ಆಚೆ ಕಳಿಸ್ತೀನಿ. ಚಿಕ್ಕತ್ತೆ, ಆತ್ರಗಾರಂಗೆ ಬುದ್ಧಿಮಟ್ಟ ಹೆಚ್ಚು ಅನ್ನೋ ಮಾತು ನಿಮ್ನ ನೋಡಿನೇ ಹೇಳಿರ್ಬೇಕು. ಅವಸರ ಬೇಡ, ನಮ್ ತವ ಇನ್ನು 1 ದಿನ ಟೈಮ್ ಅದೆ. ಅದಾದ್ಮೇಲೆ ಈ ಅಟ್ಟಿನಲ್ಲಿ ಇರೋರು ಯಾರು, ಹೋಗೋರು ಯಾರು ಅಂತ ಗೊತ್ತಾಯ್ತದ್ ಬಿಡಿ. ಏನೇ ನಮ್ಗೆ ಸವಾಲಾಗ್ತಿದ್ಯಾ? ನನ್ ಸವಾಲಾಕಿ 6 ದಿನ ಆಗದೆ ಅಂತ ಚಿಕ್ಕತ್ತೆ ಗೊತ್ತದೆ. ಆದ್ರೆ ನಿಂಗೆ ಹೊಸಿ ತಡವಾಗಿ ಅರ್ಥ ಆಗದೆ. ಇಲ್ಲಿ ಗಂಟ ನಾನು ಹಾಕಿರೋ ಸವಾಲಲ್ಲಿ ಎಲ್ಲ ಗೆದ್ದಿದ್ದೀನಿ. ಈ ಕಿತನೂ ಗೆಲ್ತೀನಿ. ನನ್ನ ಸೋಲಿಸ್ಬೇಕು ಅಂತ ತಂತ್ರನೋ ಕುತಂತ್ರನೋ ಮಾಡೋದಿದ್ರೆ ಮಾಡ್ಕೊಳ್ಳಿ. ಏಯ್ ಏನೂ ಇಲ್ಲ ಬೀನೂ ಇಲ್ಲ, ನಾಳೆ ಸಿಯು. ಬರ್ಲೇ? ಬಾ ಚಂಪಾ, ನಾವ್ ಹೋಗುಮ. ನೋಡ್ದೇನವಾ ಈ 3 ಅಡಿ ಏಟ್ ಸೊಕ್ಕಿಂದ ಮಾತಾಡೋಯ್ತವಳೆ. ಅವಳು ಸೊಕ್ನ ಅಡಗಿಸೇ ಅಡಗಿಸ್ತೀನಿ. ಸುಭಾಷ, ಸುಭಾಷ, ಹೆಣ್ಣಿಂದೆ ಹೋಗಿ ಮರ್ವಾದೆ ಕಳ್ಕೊಂಡು ಮನೆಯಿಂದ ಆಚೆಗೆ ಬಿದ್ದಿದ್ಯಾ. ಈಗ ಎಣ್ಣೆ ಕುಡ್ಕೊಂಡು ಮರ್ವಾದೆ ಕಳ್ಕೊಂಡು ತಲೆ ತಗ್ಗಿಸ್ಕೊಂಡು ಬದುಕ್ಬೇಕು ಅನ್ಕೊಂಡಿದ್ಯಾ?
ಇದ್ಯಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಹೋಗ್ಲಿ ಬಿಡು. ನೀನ್ ಇಲ್ಲಿಗೆ ಯಾಕೆ ಬರಕೋದೆ? ಒಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ. ಓಹೋ ಯಾಕಪ್ಪ ನೀನು ಮಾಡ್ತಿರೋ ಗನಂದಾರಿ ಕೆಲ್ಸ ನನಗೆ ಗೊತ್ತಾಯ್ತದೆ ಅಂತಲಾ? ಏನ್ ವಿಚಾರ? ವಿಚಾರ ಹೇಳ್ಬೇಕೆನ್ಲಾ? ಏನು ಅಂತ ನಿನಗೆ ಗೊತ್ತಿಲ್ವಾ? ನಿನಗೇಲ್ ಗೊತ್ತಿರಕ್ ಸಾಧ್ಯ ಹೇಳು? ಮನೆ ಮಠ ಅನ್ನೋದಿದ್ರು ತಾನೆ ನಿನಗೆ. ಯಾನ ಮಾನ ಅನ್ನೋದಿದ್ದಿದ್ರೆ ನಿನಗ್ ಗೆಪ್ತಿರೋದು ಕಣ್ಲಾ. ನಿನಗ್ ಗೆಪ್ತಿರಕ್ಕಿಲ್ಲ ಬಿಡು. ಅಮ್ಮ ಸುಮ್ನೆ ಬೈಬೇಡ. ಮೊದ್ಲೇ ತಲೆ ಕೆಟ್ಟೋಗದೆ. ಅದೇನ್ ವಿಷಯ ಅಂತ ಹೇಳು. ಆ ಚಂಪ ತಪ್ಪು ಮಾಡೋಳೆ ಅಂತ ಸಾಬೀತ್ ಮಾಡಕ್ಕೆ, ಮನೆಯಿಂದ ಆಚೆಗಾಕಕ್ಕೆ ನಾಳೆ ಒಂದೇ ದಿನ ಇರೋದು. ಅಲ್ಲಿ ಗಂಟ ಯಾವುದೇ ತರದ್ ವ್ಯತ್ಯಾಸ ಆಗ್ದಂಗೆ ನೋಡ್ಕೋಬೇಕು ಅನ್ನೋದು ನೆನ್ಪದೆ ತಾನೆ? ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಿಡಮ್ಮ. ಫ್ರೆಂಡ್ ನಾನು ಹೇಳೋ ಗಂಟ ಯಾರ ಕಣ್ಗೂ ಕಾಣಿಸ್ಕೊಳಕಿಲ್ಲ. ನೋಡ್ಲಾ ಸುಭಾಷ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಯಕ್ಕೆ ನಮಗ್ ಸಿಕ್ಕಿರೋ ಸುವರ್ಣ ಅವಕಾಶ. ನಾಳೆ ಒಂದು ದಿನದ ಗಂಟ ನಿನ್ನ ಫ್ರೆಂಡು ಯಾರ ಕೈಗೂ ಸಿಗದೆ ಹೋದ್ರೆ ನಮ್ ದಾರಿಗೆ ಮೊಗ್ಲು ಮುಳ್ಳಾಗಿರೋರ್ನ ಕಿತ್ತು ಬಿಸಾಕ್ಬೋದು. ಅದಕ್ಕೆ ನಿನ್ಗೆ ಈಟ್ ಕಿತ್ತ ಒತ್ತಿ ಒತ್ತಿ ಹೇಳ್ತೀವಿ, ಅವನನ್ನ ಯಾರ ಕೈಗೂ ಸಿಗ್ದಂಗೆ ಎಲ್ಲಾದ್ರೂ ಕಣ್ಮರೆಯಾಗಿರಕ್ಕೆ ಹೇಳು. ಅಮ್ಮ ನೀನ್ ಈ ಮಾತನ್ನ ನನಗೆ 100 ಕಿತ್ತ ಹೇಳಿರ್ಬೋದು, ಆದ್ರೆ ನಾನು ಆ ವಿಶ್ವಂಗೆ 1000 ಕಿತ್ತ ಹೇಳಿವ್ನಿ. ಯಾರ್ ಏನೇ ತಿಪ್ಪುರ್ಲಾಗ ಹೊಡೆದ್ರುವೆ ಅವನು ಇವ್ರ ಕೈಗೆ ಸಿಗಕ್ಕಿಲ್ಲ, ಇಲ್ಲಿಗೆ ಬರಕ್ಕೂ ಇಲ್ಲ. ಅವರಿಬ್ರನ್ನ ಈ ಹಟ್ಟಿಯಿಂದ ಓಡ್ಸದ್ನ ಯಾರ ಕೈಲೂ ತಡೆಯಕ್ಕಾಗಕ್ಕಿಲ್ಲ. ನಮ್ ದಾರಿಗೆ ಅಡ್ಡವಾಗಿರೋ ಆ ಮುಳ್ಳುನ್ನೇ ಕಿತ್ತು ಬಿಸಾಕ್ತಿದೀವಿ ಅಂತ ನೆಮ್ಮದಿಯಾಗಿರಮ್ಮ. ನಾಳೆ ಒಂದು ದಿನ ಕಳೀಲಿ, ಆಮೇಲೆ ನಿನ್ ಮಗನ ಅಸಲಿ ಆಟ ಏನು ಅಂತ ನೀನೇ ನೋಡುವಂತೆ.